ಪೂರ್ತಿ ಕಾಡಿನಲ್ಲಿ ಬಲ್ಲು, ಮಂಗ ಮತ್ತು ಈ ಸಿಂಹನ ಚರ್ಚೆ ಆಗುತ್ತೆ. ಕೆಲವರು ಇವನನ್ನ ಧರ್ಮವೀರ್ ಅಂತಿದ್ರು, ಇನ್ನು ಕೆಲವರು ಕರಣ್ ಅರ್ಜುನ್ ಅಂತಿದ್ರು. ವಾ ಬಲ್ಲು ಅಣ್ಣ, ಮಿತ್ರತ್ವ ಅಂದ್ರೆ ನಿಮ್ಮಂತಿರ್ಬೇಕು. ಒಬ್ಬ ರಾಮನಾದ್ರೆ ಇನ್ನೊಬ್ಬ ಲಕ್ಷ್ಮಣ, ಒಬ್ಬ ಕಾಂಚನ ಆದ್ರೆ ಇನ್ನೊಬ್ಬ ಚೀನಾನಂತೆ. ಅಬೇ ರಾಮ್ ಲಕ್ಷ್ಮಣ ಸರಿಯಾಗಿದೆ, ಅವರಿಬ್ರು ಬೇರೆ ಬೇರೆ ವ್ಯಕ್ತಿಗಳು. ಆದ್ರೆ ಕಾಂಚ ಚೀನ ಒಬ್ಬನೇ ಹೆಸರೇ ಮೂರ್ಖ. ಉದಾಹರಣೆ ಆದ್ರೂ ಸರಿಯಾಗಿ ಕೊಡು. ಹಾಗೇನು ಅಣ್ಣ, ಕಾಡಿನ ಹೊರ ಪ್ರಪಂಚದ ಜನರಲ್ ನಾಲೆಜ್ ನನ್ಗಿಲ್ಲ, ನನ್ನನ್ನು ಕ್ಷಮಿಸು ಅಣ್ಣ. ಸರಿ ಸರಿ ನಡೆ, ಕ್ಷಮಿಸಿದೆ. ಮುಂದೆಂದು ಈ ತರದ ತಪ್ಪು ಮಾಡಬೇಡ, ಇಲ್ಲಾಂದ್ರೆ ನೀನ್ ಹುಟ್ಟಿಲ್ಲ ಅನ್ನಿಸ್ಬಿಡ್ತೇನೆ, ತಿಳಿತಾ ನಿನ್ಗೆ? ಸಿಂಹನ ಜೊತೆ ಒಳ್ಳೆ ಗೆಳೆತನ ಆದ್ದರಿಂದ ಈ ಬಲ್ಲು, ಮಂಗ ಆಕಾಶದಲ್ಲಿ ಹಾರಾಡ್ತಿತ್ತು. ಯಾವಾಗ ಹೀಗೆ ಎಲ್ಲಾ ಪ್ರಾಣಿಗಳ ಜೊತೆ ಮಂಗ ಇದ್ದಾಗ ದೊಡ್ಡ ದೊಡ್ಡ ಮಾತಾಡುತ್ತಿತ್ತು. ಏ ಮಂಗಣ್ಣ, ನಿಮ್ ಮತ್ತು ಶೇರ್ ಖಾನ್ ಗೆಳೆತನದ ಬಗ್ಗೆ ನಮ್ಗೆ ತಿಳಿಸ್ತೀರಾ? ಅಂದ್ರೆ ನೀವು ನಮ್ಮ ಗೆಳೆತನದ ಬಗ್ಗೆ ಕೇಳ ಬಯಸ್ತೀರಿ? ಹಾ ಆಡೆ ಬಾಬಾ, ನೀನ್ ಸರಿಯಾಗಿ ಹೇಳಿದೆ. ಒಂದು ದಿನ ಕಾಡಿಗೆ ಬೇಟೆಗಾರರು ಬಂದಿದ್ರು, ಮತ್ತೆ ಸಿಂಹವನ್ನ ಪಂಜರದಲ್ಲಿ ಹಿಡಿದ್ಬಿಟ್ರು. ಆಗ ನಾನೇ ಅವನನ್ನ ಬಿಡಿಸಿದ್ದು. ಆದ್ರೆ ಬೇಟೆಗಾರರ ಕೈಯಲ್ಲಿ ಬಂದೂಕ್ ಇರುತ್ತೆ, ಅಂತದ್ರಲ್ಲಿ ನೀನು ಶೇರ್ ಖಾನ್ ಅನ್ನು ಹೇಗೆ ಬಿಡಿಸಿದೆ? ಏ ಇಂಗ್ಲಿಷರ ಕಾಲದ ಜೈಲರ್, ನನ್ಗನಿಸುತ್ತೆ ಇನ್ನೂ ನೀನು ನನ್ನ ಬಗ್ಗೆ ತಿಳಿದಿಲ್ಲ. ಆಬೇ ಮೊದ್ಲು ನಾನು ರಜನಿಕಾಂತ್ ಜೊತೆಗಿದ್ದೆ. ಗೂಂಡಾಗಳು ರಜನಿಕಾಂತಿಗೆ ಬಂದೂಕ್ನಿಂದ ಗುಂಡು ಹಾರಿಸ್ತಿರುವಾಗ ರಜನಿ ಸರ್ ಒಂದೇ ಕೈಯಿಂದ ಗುಂಡು ಹಿಡಿಯುತ್ತಿದ್ರು, ಮತ್ತೆ ಅದೇ ಗುಂಡಿನಿಂದ ಗೂಂಡಾನನ್ನು ಕೊಲ್ತಿದ್ರು. ನಿನ್ಗೆ ತಿಳಿದಿಲ್ವಾ? ಅಂದ್ರೆ ನೀನು ಸಹ ಶೇರ್ ಖಾನ್ನನ್ನು ಅದೇ ರೀತಿ ಬಿಡಿಸಿದ್ಯಾ? ಮತ್ತಿನ್ನೇನು ಮಂಗಣ್ಣ, ಎಂದಾದ್ರೂ ಬೇಟೆಗಾರರು ನಮ್ಮನ್ನು ಅಟ್ಯಾಕ್ ಮಾಡಿದ್ರು ನಮ್ಮನ್ನು ರಕ್ಷಿಸೋಣ. ಅಬೇ ನೀನ್ ಕೇವಲ ನನ್ನನ್ನು ಕೂಗಿ ಬಿಡು, ನಾನು ಸೂಪರ್ ಮ್ಯಾನ್ ತರ ಬರ್ತೇನೆ, ಮತ್ತೆ ನಿನ್ನನ್ನು ರಕ್ಷಿಸ್ತೇನೆ. ಓಕೆ? ಥ್ಯಾಂಕ್ ಯು ಅಣ್ಣ. ಸರಿ, ಹಾಗಾದ್ರೆ ನಾನು ಹೊರಡ್ತೇನೆ. ಅದೇನ್ ಗೊತ್ತಾ, ಶೇರ್ ಖಾನ್ನ ಸುಸು ಮಾಡೋ ಟೈಮ್ ಆಯ್ತು. ಅವನು ನನ್ನನ್ನು ಕೇಳದೆ ಸುಸು ಕೂಡ ಮಾಡೋದಿಲ್ಲ. ಆಗ ಇದು ಮನದಲ್ಲೇ ಯೋಚಿಸುತ್ತೆ, ಅಯ್ಯೋ ಮಂಗ, ಬರೀ ಸುಳ್ಳು ಹೇಳ್ತಿದ್ದೀಯಾ, ನೀನು ನನ್ ಜೊತೆ ಬರ್ತೀಯಲ್ಲ, ಆಗ ನಿನ್ನನ್ನು ನೋಡ್ಕೋತೀನಿ. ಮಂಗ ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಯಾವಾಗ್ಲೂ ಸುಳ್ಳು ಹೇಳ್ತಿತ್ತು. ಎಷ್ಟು ಸುಳ್ಳು ಅಂದ್ರೆ ಈ ಸಿಂಹನಿಗೂ ಕೂಡ ಸುಳ್ಳು ಹೇಳಿ ತನ್ನ ಗೆಳೆಯನನ್ನಾಗಿ ಮಾಡ್ಕೊಂಡಿತ್ತು. ಒಂದು ದಿನ ಸಿಂಹನ ಮೇಲೆ ಈ ಬಲ್ಲು, ಮಂಗ ಕೂತ್ಕೊಂಡು ಕಾಡಿನಲ್ಲಿ ಹೋಗ್ತಿದ್ದಾಗ ಎದುರಿಗೆ 2 ಜಿಂಕೆಗಳು ಬರ್ತವೆ. ಸಿಂಹರಾಜ, ನಮ್ಮ ಮಕ್ಕಳನ್ನು ಉಳಿಸಿ, ಅವು ಬೆಂಕಿಯಲ್ಲಿ ಬಿದ್ದಿದ್ದಾವೆ. ಇದ್ರಲ್ಲಿ ನಾನ್ ನಿಮ್ಗೇನು ಸಹಾಯ ಮಾಡಲು ಸಾಧ್ಯವಿಲ್ಲ. ಒಂದ್ ವೇಳೆ ಬಲ್ಲು ಬಯಸಿದ್ರೆ ಅವನ್ ನಿಮ್ ಮಗುವನ್ನ ರಕ್ಷಿಸಬಹುದು. ಅಮ್ಮ, ಇದು ನನ್ನ ಎಡಕೈಯ ಆಟ. ನನ್ಗೆ ಕಷ್ಟವಾಗಿದ್ದು ಯಾವಾಗ ಗೊತ್ತೇ? ಒಮ್ಮೆ ನಾನು ಬಾವಿಯಿಂದ ಆನೆಯನ್ನು ರಕ್ಷಿಸುವಾಗ. ಏನು, ನೀನು ಬಾವಿಯಿಂದ ಆನೆಯನ್ನು ಹೊರತೆಗ್ದಿದ್ಯಾ? ಹಾ, ನಿನ್ಗೆ ನನ್ ಒಂದ್ ವಿಷಯ ತಿಳಿದಿಲ್ಲ. ನನ್ನೊಳಗೆ ಸೂಪರ್ ಮ್ಯಾನ್ನ ಪವರ್ ಇದೆ. ಆ ದಿನ ನಾನು ಸೂಪರ್ ಮ್ಯಾನ್ನ ಪವರ್ ಉಪಯೋಗಿಸಿದ್ದೆ. ಏನು, ನಿನ್ನಲ್ಲಿ ಸೂಪರ್ ಮ್ಯಾನ್ ನ ಪವರ್ ಇದೆಯಾ? ಕೇವಲ ಸೂಪರ್ ಮ್ಯಾನ್ ಅಲ್ಲ, ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್, ಬ್ಯಾಟ್ ಮ್ಯಾನ್, ಆಟ್ ಮ್ಯಾನ್, ಎಲ್ಲರ ಪವರ್ ಇದೆ ನನ್ನಲ್ಲಿ. ನೀವೆಷ್ಟು ಪವರ್ಫುಲ್ ಇದ್ದೀರಾ, ದಯವಿಟ್ಟು ನನ್ನ ಮಕ್ಕಳನ್ನು ಕಾಪಾಡಿ. ಅಬೇ ಜಿಂಕೆ, ಟೆನ್ಷನ್ ಬೇಡ. ನಾನಿರುವ ತನಕ ನಿನ್ ಮಗುವಿಗೆ ನಾನು ಏನು ಆಗೋಕೆ ಬಿಡೋಲ್ಲ, ತಿಳಿತಾ ನಿನ್ಗೆ? ನಂತರ ಮಂಗ ಹೀಗೆ ಹಗ್ಗವನ್ನು ಹಿಡ್ಕೊಂಡು ಬಾವಿ ಒಳಗೆ ಹೀಗೆ ನಿಧಾನವಾಗಿ ಹೋಗಿ ಜಿಂಕೆಯ ಮಕ್ಕಳನ್ನು ಕಾಪಾಡಿಕೊಂಡು ಮೇಲೆ ತರುತ್ತೆ. ಶುಕ್ರಿಯಾ ಬಲ್ಲು. ಅಬೇ ಜಿಂಕೆ, ಗೆಳೆತನದ ನಿಯಮವಿದು. ನೋ ಸಾರಿ, ನೋ ಥ್ಯಾಂಕ್ ಯು. ಇದು ನನ್ನ ಕರ್ತವ್ಯವಾಗಿತ್ತು. ನೀನು ತುಂಬಾ ಒಳ್ಳೆಯವನು ಬಲ್ಲು, ಧನ್ಯವಾದ. ಬಲ್ಲು ಜಿಂಕೆಯ ಮಕ್ಕಳನ್ನು ಕಾಪಾಡಿದ್ದು ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ಗೊತ್ತಾಯ್ತು. ಹಾಗಾಗಿ ಕಾಡಿನ ಎಲ್ಲಾ ಪ್ರಾಣಿಗಳು ಮಂಗನ ಹಿಂದೆ ಹಿಂದೆ ಇರ್ತಿದ್ವು. ಅದ್ರಿಂದ ಈ ಗುಳ್ಳೆನರಿಗೆ ಅಸೂಯೆ ಆಗ್ತಿತ್ತು. ಕಾಡಿಗೆ ಯಾರಾದ್ರೂ ಶಿಕಾರಿ ಮಾಡೋಕ್ ಬಂದ್ರೆ ಮೊದ್ಲು ನಾನು ಈ ಮಂಗನನ್ನೇ ಹಿಡಿದ್ಕೊಡ್ತೀನಿ. ಕೆಲವು ದಿನಗಳ ನಂತರ ಕಾಡಿಗೆ ಹೀಗೆ ಶಿಕಾರಿ ಮಾಡೋಕೆ ಬರ್ತಾರೆ. ಆಗ ಅವರನ್ನ ನೋಡಿ ಗುಳ್ಳೆನರಿ ಯೋಚಿಸುತ್ತೆ, ಬಲ್ಲು ಮಂಗ ಯಾವಾಗ್ಲೂ ಸುಳ್ಳು ಹೇಳುತ್ತೆ. ಅದು ಹೇಳುತ್ತೆ ನನ್ನ ಹತ್ರ ಸೂಪರ್ ಪವರ್ ಇದೆ ಎಂದು. ಈಗ ನಿನಗಿದೆ ನೋಡು, ಈಗ ನಾನು ಈ ಶಿಕಾರಿಗಳಿಗೆ ನಿನ್ನನ್ನ ಹೇಗೆ ಹಿಡ್ಕೊಡ್ತೀನಂತ. ನಂತರ ಗುಳ್ಳೆನರಿ ಈ ಶಿಕಾರಿ ಮಾಡೋರ್ಗೆ ಹೇಳುತ್ತೆ,
ಹೇಗಿದ್ದೀರಿ ನೀವು? ಅರೆ ನಾವು ಆರಾಮಾಗಿದ್ದೇವೆ, ಆದ್ರೆ ನಿನ್ನ ಆರೋಗ್ಯ ಕೆಡುವಂತಿದೀಗ. ಯಾಕೆಂದ್ರೆ ನಾವೀಗ ನಿನ್ನನ್ನು ಹಿಡಿಯುತ್ತೇವೆ. ನನ್ನನ್ನು ಹಿಡ್ಕೊಂಡು ನಿಮ್ಗೇನ್ ಪ್ರಯೋಜನ? ನಾನು ನಿಮ್ಗೆ ಕಾಡಿನ ರಾಜನನ್ನು ಹಿಡ್ಕೊಟ್ರೆ ನಿಮ್ಗಿನ್ನೂ ಲಾಭ ಆಗುತ್ತಲ್ವಾ? ಏನು ನೀನು ನಿಜವಾಗ್ಲೂ ಶೇರ್ ಖಾನ್ ಅನ್ನು ಹಿಡಿಸ್ತೀಯಾ? ಹಾ, ಮೊದ್ಲು ಕಾಡಿನ ರಾಜನನ್ನು ಹಿಡ್ಕೊಡ್ತೀನಿ, ನಂತರ ಅದರ ಚಮಚವನ್ನು ಹಿಡ್ಕೊಡ್ತೀನಿ. ಶೇರ್ ಖಾನ್ ನ ಚಮಚ ಅದ್ಯಾರು? ಇದ್ದಾನೆ ಒಂದು ಬಲ್ಲು ಮಂಗ, ಯಾವಾಗ್ಲೂ ಸುಳ್ಳು ಹೇಳ್ತಾ ಇರುತ್ತೆ. ಹಾಗೇನು? ಸರಿ, ಬೇಗ ನಮ್ಮನ್ನ ಅವರಿಬ್ರಲ್ಲಿಗೆ ಕೊಂಡು ಹೋಗು. ಗುಳ್ಳೆನರಿ ಶಿಕಾರಿ ಮಾಡುವವರನ್ನು ಹೀಗೆ ಸಿಂಹನ ಬಳಿಗೆ ಕರ್ಕೊಂಡು ಹೋಗುತ್ತೆ. ನೋಡಿ, ಅಲ್ಲಿ ಈ ಸಿಂಹರಾಜ ಇರೋದು. ಮೊದ್ಲು ಅವನನ್ನು ಹಿಡೀರಿ, ನಂತರ ಆ ಬಲ್ಲು ಮಂಗನನ್ನು ತೋರಿಸ್ತೀನಿ. ಕೆಲವೇ ಸಮಯದಲ್ಲಿ ಸಿಂಹರಾಜನನ್ನು ಶಿಕಾರಿಗಳು ಬಂಧಿಸ್ತಾರೆ. ಅಬೆ ಕುರಿ ಮರಿಯೇ, ಈಗ ಹೇಳು, ಆ ಸುಳ್ಳುಗಾರ ಮಂಗ ಎಲ್ಲಿದ್ದಾನೆ? ಬನ್ನಿ ಬನ್ನಿ, ನಾನ್ ತೋರಿಸ್ತೀನಿ. ದೊಡ್ಡ ದೊಡ್ಡ ಸುಳ್ಳು ಹೇಳ್ತಾ ಇರ್ಬೇಕು ಎಲ್ರಿಗೂ ಅಲ್ಲಿ. ಗುಳ್ಳೆನರಿ ಮತ್ತು ಶಿಕಾರಿಗಳ ಮಾತನ್ನು ಗಿಳಿ ಮೇಲೆ ಕುತ್ಕೊಂಡು ಕೇಳಿಸ್ಕೊಳ್ಳುತ್ತೆ. ನಂತರ ಮಂಗನ ಬಳಿಗೆ ಹಾರುತ್ತೆ. ಏ ಮಂಗಣ್ಣ, ನೀನೆಂದಾದ್ರೂ ಸ್ಪೈಡರ್ ಮ್ಯಾನ್ಗೆ ಸಿಕ್ಕಿದೀಯಾ? ಸ್ಪೈಡರ್ ಮ್ಯಾನ್? ಅಬೆ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್, ಬ್ಯಾಟ್ ಮ್ಯಾನ್ ಇವ್ರೆಲ್ರೂ ನನ್ಗೆ ಸಲಾಂ ಹೊಡೆಯೋಕೆ ನನ್ ಮನೆಗೆ ಬರ್ತಿದ್ರು. ಮತ್ತೆ ದೊಡ್ಡ ಮಾತು ಹೇಳ್ತಿಲ್ಲ. ಯಾವಾಗ ಸೂಪರ್ ಮ್ಯಾನ್ ನ ಪವರ್ ಮುಗಿದ್ ಬಿಡುತ್ತೋ ಆಗ ಅವನು ನನ್ ಬಳಿಯಿಂದ ಪವರ್ ಸಾಲ ತೆಗೆದುಕೊಳ್ಳೋದು. ಅರೆ ಬಾಬಾ, ನೀನಂತೂ ತುಂಬಾ ಶಕ್ತಿಶಾಲಿ ಮಂಗನಾಗಿದ್ದಿ. ಕಾಡಿನಲ್ಲಿ ಎಂದಾದ್ರೂ ಬೇಟೆಗಾರರು ಬಂದ್ರೆ ನಮ್ಮನ್ನ ರಕ್ಷಿಸೋಣ. ಅಬೇ, ನನ್ನ ಹೆಸರು ಕೇಳಿದ ತಕ್ಷಣ ಬೇಟೆಗಾರರು ಚಡ್ಡಿಯಲ್ಲಿ ಹುಚ್ಚೆ ಹೊಯ್ಕೋತಾರೆ. ಅದೇ ಕ್ಷಣ ಗಿಳಿ ಬಂದು ಹೇಳುತ್ತೆ, ಕಪಿಯಣ್ಣ, ನಮ್ಮೆಲ್ಲರ ಜೀವಕ್ಕೆ ಅಪಾಯ ಇದೆ. ಅಬೆ ಗಿಳಿ ಮರಿ, ಏನಾಯ್ತು? ಯಾಕೆ ಕೂಗಾಡ್ತಿದ್ದಿ? ಶಿಕಾರಿ ಮಾಡುವವರು ಸಿಂಹನನ್ನ ಬಂಧಿಸಿದ್ದಾರೆ. ಈಗ ಅವರು ನಿಮ್ಮನ್ನ ಹಿಡಿಯೋಕೆ ಈ ಕಡೆ ಬರ್ತಿದ್ದಾರೆ. ಇದನ್ ಕೇಳಿ ಮಂಗನಿಗೆ ಭಯವಾಗುತ್ತೆ, ಆದ್ರೆ ಮುಖದಲ್ಲಿ ತನ್ನ ಭಯವನ್ನು ತೋರಿಸ್ಕೊಳ್ಳೋದಿಲ್ಲ. ಅಬೆ ಯಾರ್, ನನ್ಗನ್ಸುತ್ತೆ ಇವತ್ತು ನನ್ನ ಅಸಲಿ ವಿಷಯ ತಿಳಿದ್ ಬಿಡುತ್ತೆ. ಏನ್ ಮಾಡ್ಲಿ ಏನೂ ತಿಳಿತಿಲ್ಲ. ಮಂಗಣ್ಣ, ನೀವೇ ನಮ್ಮನ್ನು ರಕ್ಷಿಸಲು ಸಾಧ್ಯ. ನಮ್ಮನ್ನು ರಕ್ಷಿಸಿ ಪ್ಲೀಸ್. ಮಂಗಣ್ಣ, ನನ್ಗೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ನನ್ನನ್ನು ರಕ್ಷಿಸು ಅಣ್ಣ. ನನ್ಗೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ನೀನು ನನ್ನನ್ನು ರಕ್ಷಿಸು ಅಣ್ಣ. ಆಡೆ ಬಾಬಾ, ನಿಮ್ಮಲ್ಲಿ ಸೂಪರ್ ಮ್ಯಾನ್ ಶಕ್ತಿ ಇದೆ, ನೀವೇನು ಮಾಡಲು ಸಾಧ್ಯವಿದೆ ಅಲ್ವಾ? ಮಂಗಣ್ಣ, ನಮ್ಮನ್ನು ರಕ್ಷಿಸಿ ಮಂಗಣ್ಣ. ಅಬೇ ಮೂರ್ಖರೇ, ನಾನ್ ಸುಳ್ಳು ಹೇಳ್ತಿದ್ದೆ. ನನ್ನಲ್ಲೇನು ಸೂಪರ್ ಪವರ್ ಇಲ್ಲ. ಈಗ ನನ್ಗೆ ಹೆದರಿಕೆ ಆಗ್ತಿದೆ. ಏನ್ ಮಾಡ್ಲಿ ಏನೂ ತಿಳಿತಿಲ್ಲ. ಹಾ, ಐಡಿಯಾ. ಇವ್ರೆಲ್ರಿಗೆ ಹೆದರಿಸಿ ದೂರ ಕಳಿಸ್ತೇನೆ. ಮತ್ತೆ ನಾನು ಎಲ್ಲಾದ್ರೂ ಅಡಕೊಂಡು ಪ್ರಾಣ ಉಳಿಸ್ಕೊಳ್ತೇನೆ. ನಂತರ ಏನಾಗುತ್ತೋ ಅದನ್ನು ಮತ್ತೆ ನೋಡೋಣ. ನೀವೇನು ಹೆದರ್ಬೇಡಿ, ನಾನಿದ್ದೇನಲ್ಲ. ನೀವೊಂದು ಕೆಲಸ ಮಾಡಿ, ಈಗ ಎಲ್ರೂ ಅಡಗಿಕೊಳ್ಳಿ, ನಾನು ಅಡಗಿಕೊಳ್ತೇನೆ. ಯಾವಾಗ ಬೇಟೆಗಾರರು ಇಲ್ಲಿಗೆ ಬರ್ತಾರೋ ನಾನು ಅವರನ್ನ ಹಿಡಿದ್ ಬಿಡ್ತೇನೆ. ಮಂಗಣ್ಣ, ನೀನಿಲ್ಲದಿದ್ರೆ ನಮ್ಮ ಅವಸ್ಥೆ ಏನಾಗ್ತಿತ್ತು? ಮಂಗಣ್ಣ, ನನ್ನನ್ನು ರಕ್ಷಿಸಿ. ನನಗೆ ಸಣ್ಣ ಸಣ್ಣ ಎಳೆ ಪ್ರಾಯದ ಮಕ್ಕಳಿದ್ದಾರೆ, ನನ್ನನ್ನು ರಕ್ಷಿಸಿ ಅಣ್ಣ. ಎಲ್ಲಾ ಪ್ರಾಣಿಗಳು ಅವಿತು ಕೂತ್ಕೊಳ್ತಾವೆ. ಬಲ್ಲು ಮಂಗ ಕೂಡ ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಮರದ ಹಿಂದೆ ಅವಿತು ಕೂತ್ಕೊಳ್ಳುತ್ತೆ. ಆಗ ಅಲ್ಲಿಗೆ ಜಿಂಕೆ ಬರುತ್ತೆ. ಮಂಗಣ್ಣ, ನೀವಿಲ್ಯಾಕೆ ಅಡಕೊಂಡಿದ್ದೀರಿ? ಬೇಟೆಗಾರರು ಬರ್ತಿದ್ದಾರೆ ಅದಕ್ಕೆ. ಆದ್ರೆ ನಿಮ್ಮಲ್ಲಿ ಸೂಪರ್ ಮ್ಯಾನ್ ಶಕ್ತಿ ಇದೆ, ಮತ್ತ್ಯಾಕೆ ನೀವು ಹೆದರ್ತಿದ್ದೀರಿ? ನಿನ್ಗೇನು ಹೇಳಿ ಜಿಂಕೆ, ನನ್ನೊಳಗೆ ಸೂಪರ್ ಮ್ಯಾನ್ ಬೂಪರ್ ಮ್ಯಾನ್ನ ಯಾವುದೇ ಪವರ್ ಇಲ್ಲ. ನಾನು ತಮಾಷೆಗಾಗಿ ಎಲ್ರಿಗೆ ಸುಳ್ಳು ಹೇಳ್ತಿದ್ದೆ. ಅದ್ ನನ್ಗೆ ಮೊದ್ಲೇ ತಿಳಿದಿತ್ತು. ನನ್ಗೆ ಅರ್ಥ ಆಗಿಲ್ಲ. ನೀನು ನನ್ನನ್ನ ಜಿಂಕೆ ಅನ್ಕೊಂಡಿದ್ದೀಯಲ್ಲ, ಆದ್ರೆ ನಾನು ಜಿಂಕೆಯಲ್ಲ, ನಾನೊಬ್ಬ ದೇವತೆ ಬಲ್ಲು. ಆ ದಿನ ನಾನು ಜಿಂಕೆಯಾಗಿ ನಿನ್ನನ್ನು ಪರೀಕ್ಷೆ ಮಾಡಿದ್ದೆ. ಆ ಪರೀಕ್ಷೆಯಲ್ಲಿ ನೀನು ಪಾಸ್ ಆಗಿದ್ದೆ. ನೀನೆಲ್ರಿಗೂ ಹೇಳ್ತಾ ಇದ್ದೀಯಲ್ಲ ನಿನ್ನಲ್ಲಿ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಎಲ್ಲರ ಪವರ್ ಇದೆ ಎಂದು. ನಾನು ಆ ಮಾತನ್ನು ನಿಜವಾಗಿಸಲು ಬಂದಿದ್ದೇನೆ. ನಾನು ನಿನ್ಗೆ ಅದೆಲ್ಲ ಪವರ್ ನೀಡ್ತೀನಿ, ಯಾವುದರಿಂದ ನೀನು ಕಾಡಿನ ರಕ್ಷಣೆ ಮಾಡು. ಆದ್ರೆ ನೆನಪಿರ್ಲಿ, ಯಾವಾಗ ನೀನು ನಿನ್ನ ಶಕ್ತಿಯನ್ನು ದುರುಪಯೋಗ ಪಡಿಸಿಯೋ ಆ ದಿನ ನಿನ್ನ ಎಲ್ಲಾ ಶಕ್ತಿ ಮಾಯವಾಗುತ್ತೆ. ತಥಾಸ್ತು. ವಾ ದೇವ್ರೆ, ನೀವು ನನ್ನನ್ನು ಸೂಪರ್ ಬಂದರ್ ಮಾಡಿದ್ರಿ. ನೋಡ್ತಾ ಇರಿ, ನಾನಿನ್ನು ಬೇಟೆಗಾರರನ್ನ ಹೇಗೆ ಓಡಿಸ್ತೇನೆಂದು.
ಕೆಲವು ಸಮಯದಲ್ಲಿ ಹೀಗೆ ಶಿಕಾರಿ ಮಾಡೋರು ಬರ್ತಾರೆ. ಇಲ್ಲಿ ಯಾರೂ ಇಲ್ಲ. ಅಬೇ ಎಲ್ಲಿ ಸತ್ತು ಹೋಗಿದ್ದೀರಲ್ಲ? ಅಬೇ ಕೊಲ್ಲುವವರು ಸತ್ತು ಹೋಗಿದ್ದಾರೆ. ನಾನಿಲ್ಲಿ ನಿಂತಿದ್ದೇನೆ, ಕಾಣಿಸ್ತಿಲ್ವಾ ನಿನ್ಗೆ? ಮಂಗ ಹೀಗೆ ಅವಿತಿದ್ದು ಹೊರಗ್ ಬಂದಿದ್ ನೋಡಿ ಎಲ್ಲಾ ಪ್ರಾಣಿಗಳಿಗೆ ಆಶ್ಚರ್ಯ ಆಗುತ್ತೆ. ಅಬೇ ನಿಮ್ಗೊಂದು ಎಷ್ಟು ಧೈರ್ಯವೇ ನನ್ನ ಗೆಳೆಯನನ್ನ ಪಂಜರದಲ್ಲಿ ಕೂಡಿ ಹಾಕುವಷ್ಟು? ಮೂರ್ಖರೇ, ನಿಮ್ಗೆ ತಿಳಿದಿಲ್ವಾ ಇದು ನಮ್ಮ ಕಾಡು, ಮತ್ತೆ ನಾನಿಲ್ಲಿಯ ಜಯಕಾಂತ್ ಶಿರ್ಕೆ ಎಂದು? ಅಬೇ ಬುದ್ದು ಮಂಗಣ್ಣ, ನೀನು ಜಯಕಾಂತ್ ಶಿರ್ಕೆ ಆದ್ರೆ ನಾವು ಸಿಂಗಂ. ಎಡ ಕೈಯಿಂದ ನಾನು ಒಂದು ಹೊಡೆದ್ರೆ ತಲೆ ಸುತ್ತಿ ನೀನು ಬಿದ್ದು ಬೀಳ್ತೀಯ. ಹಾಗೇನು? ಸರಿ, ಹಾಗಾದ್ರೆ ಬಾ, ಹೊಡೆದ್ ತೋರಿಸು. ಶಿಕಾರಿ ಮಾಡುವವರು ಹೀಗೆ ಮಂಗನನ್ನು ಹಿಡ್ಕೊಳಕ್ ಬಂದಾಗ ಮಂಗ ಅವರಿಗೆ ಕೆನ್ನೆಗ್ ಬಾರಿಸುತ್ತೆ. ಅಬೇ ಶಿಕಾರಿ, ಇದು ನನ್ನ ನಾರ್ಮಲ್ ಪೆಟ್ಟು. ಈಗ್ಲೂ ಹೇಳ್ತಿದ್ದೇನೆ, ಶೇರ್ ಖಾನನ್ನು ಬಿಟ್ಟು ತೊಲಗಿರಿ ಇಲ್ಲಿಂದ. ನಂತರ ಶಿಕಾರಿ ಮಾಡುವವರು ಮಂಗನಿಗೆ ಹೀಗೆ ಕೋವಿ ಹೊಡೆಯುತ್ತಾರೆ. ಆದ್ರೆ ಮಂಗ ಅದನ್ನ ಚಾಕ್ಲೇಟ್ನ ಹಾಗೆ ಹಿಡ್ಕೊಂಡು ತೋರ್ಸುತ್ತೆ. ಅಬೇ ಇಂಥ ಗುಂಡು ನಾನು ಪ್ರತಿದಿನ ಚಾಕ್ಲೇಟ್ನಂತೆ ಜಗಿದು ತಿಂತೇನೆ. ಇದು ನನ್ನ ಸೂಪರ್ ಮ್ಯಾನ್ನ ಪವರ್ ಆಗಿತ್ತು. ಈಗ ನೋಡು, ನಾನು ನಿನ್ಗೆ ನನ್ನ ಸ್ಪೈಡರ್ ಮ್ಯಾನ್ನ ಶಕ್ತಿ ತೋರಿಸ್ತೇನೆ. ಶಿಕಾರಿ ಮಾಡುವವರು ಸಿಂಹನನ್ನು ಹೀಗೆ ಬಂಧಿಸಿದ್ದನ್ನ ಕಾಡಿನ ಎಲ್ಲಾ ಪ್ರಾಣಿಗಳು ಹೊರಗೆ ಬಂದು ಬಿಡುಗಡೆ ಮಾಡುತ್ತವೆ. ಹೇಳಿ ಬಂಧುಗಳೇ, ಬೇಟೆಗಾರರೊಂದಿಗೆ ಏನ್ ಮಾಡೋಣ? ಕೊಲ್ಲೋಣವಾ ಅಥವಾ ಬಿಟ್ಟು ಬಿಡೋಣವಾ? ಇವ್ರನ್ನ ಬಿಟ್ಟು ಬಿಡೋಣ. ಇಂದು ಇವ್ರನ್ನ ಬಿಟ್ಟು ಬಿಟ್ರೆ ಪ್ರಾಯಶಃ ಇವ್ರಿಗೆ ಬುದ್ಧಿ ಬರಬಹುದು, ಮತ್ತೆ ಎಂದಿಗೂ ಪ್ರಾಣಿಗಳನ್ನ ಬೇಟೆ ಆಡ್ಲಿಕ್ಕಿಲ್ಲ. ಸಿಂಹನ ಮಾತನ್ನು ಕೇಳಿ ಮಂಗ ಶಿಕಾರಿ ಮಾಡೋರನ್ನ ಕ್ಷಮಿಸುತ್ತೆ. ಹೋಗಿ ಬೇಟೆಗಾರ್ರೆ, ನಾನ್ ನಿಮ್ಮನ್ನು ಬಿಟ್ಬಿಡ್ತೇನೆ. ಧನ್ಯವಾದ ಶೇರ್ ಖಾನ್, ಧನ್ಯವಾದ ಮಂಗಣ್ಣ. ಹೋಗ್ತಾ ನಾವು ನಿಮ್ಗೆ ಭರವಸೆ ನೀಡ್ತಾ ಇದ್ದೇವೆ, ಇಂದಿನಿಂದ ನಾವೆಂದೂ ಪ್ರಾಣಿಗಳ ಬೇಟೆ ಆಡುವುದಿಲ್ಲವೆಂದು. ಶಿಕಾರಿ ಮಾಡುವವರು ಧನ್ಯವಾದ ಹೇಳಿ ಅಲ್ಲಿಂದ ಹೊರಡ್ತಾರೆ. ಬಲ್ಲು ಅಣ್ಣ, ಬಲ್ಲು ಅಣ್ಣ, ಶಿಕಾರಿ ಅವರಿಗೆ ಎಲ್ಲವನ್ನೂ ಹೇಳ್ಕೊಟ್ಟು ಇಲ್ಲಿ ಕರ್ಕೊಂಡ್ ಬಂದಿದ್ದು ಆ ಗುಳ್ಳೆನರಿ. ಹೇಳು ಶೇರ್ ಖಾನ್, ಈ ಕುರಿಮರಿಗೆ ಏನ್ ಮಾಡೋದು? ಅದನ್ನು ಕ್ಷಮಿಸೋಣ, ಯಾಕೆಂದ್ರೆ ಕ್ಷಮಿಸುವವನೇ ದೊಡ್ಡ ವ್ಯಕ್ತಿ. ಅಬೇ ಕುರಿಮರಿ, ನೋಡ್ದೆ ಇವನನ್ನ? ಇದ್ಕೆ ಹೇಳೋದು ರಾಜ. ಇವನು ಬಯಸಿದ್ರೆ ನಿನ್ನನ್ನು ತುಂಡರಿಸಬಹುದಿತ್ತು, ಆದ್ರೆ ಇವನು ನಿನ್ನನ್ನು ಕ್ಷಮಿಸಿದ್ದಾನೆ. ನನ್ನನ್ನು ಕ್ಷಮಿಸ್ಬಿಡಿ, ನಾನು ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ ಇನ್ನು. ಇದಾದ ನಂತರ ಕಾಡಿನ ಎಲ್ಲಾ ಪ್ರಾಣಿಗಳು ಖುಷಿಯಿಂದ ಹೀಗೆ ಒಟ್ಟಾಗಿ ಜೀವಿಸತೊಡಗಿದವು. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.